ಹಾಯ್ ಎಲ್ರಿಗೂ ನಮಸ್ಕಾರ. ಕ್ಯೂರಿಂಗ್ ಬಗ್ಗೆ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಅದೇನೆಂದರೆ ಕಾಂಕ್ರೀಟ್ಗೆ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು ಅಂತ. ಸೊ ಆ ಥರ ಅಲ್ಲ, ಎಲ್ಲದಕ್ಕೂ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು. ಬಟ್ ಡಿಫ್ರೆನ್ಸ್ ಏನಂದರೆ ಕಾಂಕ್ರೀಟ್ಗೆ ಅಟ್ಲೀಸ್ಟ್ 15 to 21 ಡೇಸ್ ಮಾಡಬೇಕು. ಬ್ಲಾಕ್ ವರ್ಕು ಅಥವಾ ಬ್ರಿಕ್ ವರ್ಕ್ ಇದ್ದರೆ ಅಟ್ಲೀಸ್ಟ್ 7 ಡೇಸ್ ಮಾಡಬೇಕು. ಪ್ಲಾಸ್ಟಿಂಗು ಕೂಡ ಅಟ್ಲೀಸ್ಟ್ ಒಂದು 7 ಡೇಸ್ ಕ್ಯೂರಿಂಗ್ ಮಾಡಬೇಕು. ಅದು ಕಂಟಿನ್ಯೂಸ್ ಆಗಿ ಮಾಡಬೇಕು, ಒಂದಿನ ಬಿಟ್ಟು ಒಂದಿನ ಮಾಡೋಂಗಿಲ್ಲ, ಎವ್ರಿ ಡೇ ಮಾಡಬೇಕು. ಇದಕ್ಕೆ ಬ್ಲಾಕು ಮತ್ತು ಬ್ರಿಕ್ ವರ್ಕ್ಗೆ 7 ಡೇಸು, ರೂಫ್ಗೆ ಯಾಕೆ 21 ಡೇಸ್ ಅಂದರೆ ಟೋಟಲ್ ರೂಫ್ ಬಂದು ನಮಗೆ ಫ್ರೆಶ್ ಆಗಿರುತ್ತೆ. ಅಂದರೆ ಟೋಟಲ್ ಎಲ್ಲ ಹೊಸ ಮಿಕ್ಸ್ ಆಗಿರೋದ್ರಿಂದ ಅದಕ್ಕೆ ಫುಲ್ಲು ಕ್ಯೂರಿಂಗ್ ಬೇಕೇ ಬೇಕು. ಒಂದು 15 to 21 ಡೇಸ್ವರೆಗೂ ಅದು ಸೆಟ್ ಆಗೋಕ್ಕೆ ಟೈಮ್ ಬೇಕು. ಗ್ರ್ಯಾಜುವಲಿ ಸೆಟ್ ಆಗಬೇಕು. ಅದು ಬೇಗ ಡ್ರೈ ಆಗಬಾರ್ದು. ಸೊ ಬಿಸಿಲಿಂದ ಬೇಗ ಡ್ರೈ ಆಗಿ ಅದರಲ್ಲಿರೋ ವಾಟರ್ ಅಂಶ ಬೇಗ ಡ್ರೈ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ 21 ಡೇಸ್ ಕ್ಯೂರಿಂಗ್ ಮಾಡಬೇಕು. ಬಟ್ ಬ್ಲಾಕ್ಸು ಅಥವಾ ಬ್ರಿಕ್ಸಲ್ಲಿ ಆ ಥರ ಬರೋಲ್ಲ. ಬ್ಲಾಕು ಮತ್ತು ಬ್ರಿಕ್ಸು ಆಲ್ರೆಡಿ ಕ್ಯೂರಿಂಗ್ ಆಗಿ ಬಂದಿರೋದ್ರಿಂದ ಇನ್ ಬಿಟ್ವೀನ್ ಮಾರಿಟರ್ ಇರುತ್ತಲ್ಲ, ಅಂದರೆ ನಾವು ಮಡ್ಡಿ ಅಂತ ಕರಿತೀವಲ್ಲ, ಅದಕ್ಕೆ ಕ್ಯೂರಿಂಗ್ ನೀಡಿರುತ್ತೆ. ಸೊ ಅದಕ್ಕೋಸ್ಕರ ಒಂದು 7 ಡೇಸ್ ಕ್ಯೂರಿಂಗ್ ಸಾಕಾಗುತ್ತೆ. ಬೋತ್ ಸೈಡ್ ಮಾಡಬೇಕು, ಇನ್ಸೈಡ್ ಆ್ಯಂಡ್ ಔಟ್ ಸೈಡು. ಈವನ್ ಪ್ಲಾಸ್ಟ್ರಿಂಗ್ ಅಷ್ಟೇ ಸೇಮ್, ಅದಕ್ಕೂ ಕೂಡ ಥಿಕ್ನೆಸ್ ಕಮ್ಮಿ ಇರೋದ್ರಿಂದ ಒಂದು 7-8 ಡೇಸ್